ಕನ್ನಡ ಚಿತ್ರರಂಗದ ಅಮೋಘ ಇತಿಹಾಸದಲ್ಲಿ ಗಣ್ಯಾತಿ ಗಣ್ಯರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆದಿದೆ. ಒಂದಷ್ಟು ನಿರ್ದೇಶಕರು ಸಿನಿಮಾ ಮಾಡಿ ಸೈ ಅನ್ನಿಸ್ಕೊಂಡ್ರು. ಒಂದಷ್ಟು ನಿರ್ದೇಶಕರು ಸಮಾಜದ ಹಿತದೃಷ್ಟಿಯಿಂದ ಸಿನಿಮಾ ಮಾಡಿ ಕಾಲಕಾಲಕ್ಕೆ ಮಾದರಿಯಾಗುವಂತಹ ಸಿನಿಮಾ ಮಾಡಿ ಜನರ ಮೆಚ್ಚುಗೆಗೆ ಹತ್ತಿರವಾದರು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ. ಈಗ ಅದೇ ಹಾದಿಯಲ್ಲಿ ಮತ್ತೊಬ್ಬ ನಿರ್ದೇಶಕ ಚಿತ್ರರಂಗದ ಮೇಲೆ ಅಪಾರ ಅಭಿಮಾನದ ಜೊತೆಗೆ ಸಮಾಜದ ಒಳಿತಿಗಾಗಿ ಹೊಸ ಹುಮ್ಮಸ್ಸಿನಿಂದ ಕನ್ನಡ ಚಿತ್ರರಂಗಕ್ಕೆ ಮೊದಲ ಹೆಜ್ಜೆ ಇಡುತ್ತಿದ್ದಾರೆ. ಅವರೇ ನಿರ್ದೇಶಕ ಅಶೋಕ್ ಜೈರಾಮ್. ಬೇಟೆಯಾಡೋ ರಣಬೇಟೆಗಾರ ಬಂದ. ಹೌದು, ಅಶೋಕ್ ಜೈರಾಮ್ ಅವರು ಮಂಗಳಮುಖಿಯರ ಸಮಾಜಕ್ಕಾಗಿ ಒಂದು ವಿಭಿನ್ನ ಕಥೆಯನ್ನ ಎಣೆದು ಅವರ ನೈಜ ಜೀವನದ ಘಟನೆಯನ್ನ ಕುರಿತು ಸರ್ಕಾರಕ್ಕೆ ಮಂಗಳಮುಖಿಯರ ಪರವಾಗಿ ಶಿವಲೀಲಾ ಚಿತ್ರದ ಮೂಲಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ನೆತ್ತರು ಹರಿದರು ನೆಮ್ಮದಿ ಕಾಣದ ಭಯವ ನೀಗುವ ಕೈ. ಮಂಗಳಮುಖಿಯರ ಧ್ವನಿಯಾಗಿರುವ ಅಶೋಕ್ ಜೈರಾಮ್ ಅವರು ಸತತ 4 ವರ್ಷದಿಂದ ಹಗಲೆನ್ನದೆ ರಾತ್ರಿ ಎನ್ನದೆ ತನ್ನೆಲ್ಲ ಶ್ರಮವನ್ನ ಶಿವಲೀಲಾ ಚಿತ್ರಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಅದಲ್ಲದೆ ಇವರಲ್ಲಿರುವ ಚಿತ್ರರಂಗದ ಮೇಲಿನ ಅಪಾರ ಪ್ರೀತಿಯನ್ನ ನೋಡಿದ್ರೆ ಇವರು ಕೇವಲ ವ್ಯಕ್ತಿ ಅಲ್ಲ, ಚಿತ್ರರಂಗದ ಶಕ್ತಿ ಅನ್ಸುತ್ತೆ. ಇವರು ನಿರ್ದೇಶನದ ಜೊತೆಗೆ ಶಿವಲೀಲಾ ಚಿತ್ರಕ್ಕೆ ಬಂಡವಾಳವನ್ನ ಹೂಡಿ ತಮ್ಮ ಜೀವನದ ಸಂಪಾದನೆ ಇದರಲ್ಲೇ ಬಂಡವಾಳ ಹೂಡಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರಕ್ಕಾಗಿ ತಾವು ವಾಸಿಸುತ್ತಿರುವ ಮನೆ, ಕಾರು ಎಲ್ಲ ಮಾರಿ ಮಂಗಳಮುಖಿಯರ ಸಮಾಜಕ್ಕೆ ಒಳ್ಳೆ ಗೌರವ ಹಾಗೂ ಸರ್ಕಾರದ ನೆರವು ಸಿಗಲೆಂದು ನಿಸ್ವಾರ್ಥ ಮನಸ್ಸಿನಿಂದ ಶಿವಲೀಲಾ ಚಿತ್ರವನ್ನ ಮಾಡಿದ್ದಾರೆ. ಈಗಾಗಲೇ ಈ ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸದ್ದು ಮಾಡಿ ಜನರ ಮನಸ್ಸನ್ನ ಗೆದ್ದಿದೆ. ಸರಿಯಾದ ಥಿಯೇಟರ್ ಸಿಗದೆ ಪ್ರತಿಭಟನೆ ಮಾಡಿ ತನ್ನ 4 ವರ್ಷದ ಶ್ರಮ ವ್ಯರ್ಥ ಮಾಡದೆ ಹೋರಾಡಿ ಪ್ರತಿಭಟಿಸಿ ಸರ್ಕಾರದ ಗಮನಕ್ಕೆ ತಂದು ಈಗ ಮತ್ತೆ ಥಿಯೇಟರ್ನಲ್ಲಿ ಘರ್ಜಿಸಲು ಬರ್ತಾ ಇದೆ ಶಿವಲೀಲಾ ಚಿತ್ರ. ಇದೇ ಫೆಬ್ರವರಿ 6ಕ್ಕೆ. ದಯವಿಟ್ಟು ನಿಸ್ವಾರ್ಥದ ಶಿವಲೀಲಾ ಚಿತ್ರವನ್ನ ನೋಡಿ ಪ್ರೋತ್ಸಾಹಿಸಿ.